ಫ್ರೆಂಡ್ಸ್, ಬಿಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಥಿಯರಿ ಆಫ್ ಕಂಪ್ಯೂಟೇಷನ್ ದಲ್ಲಿ ನೆಕ್ಸ್ಟ್ ವಿಡಿಯೋನ ಡಿಸ್ಕಸ್ ಮಾಡೋಣ. ಯಾವ್ದಂತಂದ್ರೆ ಕನ್ವರ್ಷನ್ ಫಾರ್ NFA ಟು DFA. ಅಂದ್ರೆ ನಾವು NFA ಇಂದ DFA ಗೆ ಏನ್ ಮಾಡ್ಬೇಕು, ಕನ್ವರ್ಟ್ ಮಾಡ್ಬೇಕು. ಸೊ NFA DFA ಏನ್ ಮಾಡಿದ್ವಿ, ಪ್ರೀವಿಯಸ್ ವಿಡಿಯೋಗಳಲ್ಲಿ NFA ಅಂದ್ರೇನು, DFA ಅಂದ್ರೇನು, ಅದ್ರ ಬಗ್ಗೆ ಸ್ವಲ್ಪ ಪ್ರಾಬ್ಲಮ್ಸ್ ಗಳನ್ನ ಏನ್ ಮಾಡಿದ್ವಿ, ಸಾಲ್ವ್ ಮಾಡಿದ್ವಿ. ಮತ್ತು ಡಿಫರೆನ್ಸ್ ಕೂಡ ನೋಡಿದ್ವಿ. NFA ಮತ್ತು DFA ಏನೇನ್ ಡಿಫ್ರೆನ್ಸ್ ಇದೆ ಅಂತ ಕೂಡ ನೋಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನ್ ಮಾಡೋಣ, ಕನ್ವರ್ಷನ್ ಅನ್ನ ನೋಡೋಣ. NFA ಟು DFA ಯಾವ ರೀತಿ ಕನ್ವರ್ಟ್ ಮಾಡ್ತೀವಿ ಅಂತ. ಸೊ ಇದು ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. NFA ಟು DFA ಕನ್ವರ್ಟ್ ಮಾಡ್ಲಿಕ್ಕೆ ಎಕ್ಸಾಮ್ ದಲ್ಲಿ ಕೇಳ್ತಾರೆ. ಸೊ ಇದಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ 8 ಮಾರ್ಕ್ಸ್ ಗೆ ಏನ್ ಮಾಡ್ತಾರ, ಈ ಕ್ವಶನ್ಸ್ ಅನ್ನ ಕೇಳುವಂತ ತುಂಬಾ ಚಾನ್ಸಸ್ ಇದೆ. ಎವ್ರಿ DFA is an NFA. Every DFA is an NFA, but not a vice versa. ಅಂದ್ರೇನು, ಎಲ್ಲ DFA ಏನಿರುತ್ತೆ ನೋಡಿ, ಇದು NFA ಆಗುತ್ತೆ. ಬಟ್ ಏನು, NFA ಇದ್ದು DFA ಆಗೋದಿಲ್ಲ. ಅಂದ್ರೆ ನಾವೇನ್ ಮಾಡ್ಬೋದು, NFA ಇಂದ DFA ನ ಕನ್ವರ್ಟ್ ಮಾಡ್ಲಿಕ್ಕೆ ಬರುತ್ತೆ. ಬಟ್ DFA ಇಂದ NFA ಗೆ ಏನ್ ಮಾಡಲ್ಲ, ಕನ್ವರ್ಟ್ ಮಾಡ್ಲಿಕ್ಕೆ ಬರಲ್ಲ. ಸೊ ನಾವೇನ್ ಮಾಡಿದ್ವಿ, ಇದ್ರ ಡಿಫ್ರೆನ್ಸ್ ಅನ್ನ ನೋಡಿದ್ವಿ. ಎರಡೂ ಏನಾಗುತ್ತೆ, 5 ಟಪಸ್ ಇಂದ ಡಿಫೈನ್ ಆಗುತ್ತೆ. ಬಟ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಎರಡೂದ್ರಲ್ಲಿ ಅಂದ್ರೆ, ಟ್ರಾನ್ಸಿಷನ್ ಅಂದೇನಿದೆ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಸೊ ಇದ್ರ ಟ್ರಾನ್ಸಿಷನ್ ಏನ್ ಬರುತ್ತೆ, DFA. ಸೊ ಫ್ರೆಂಡ್ಸ್, ಇದ್ರದ್ದು NFA ಮತ್ತೆ DFA ಟ್ರಾನ್ಸಿಷನ್ ಫಂಕ್ಷನ್ ಇಂಪಾರ್ಟೆಂಟ್ ಅಂತ ಹೇಳಿದೆ. ಸೊ DFA ದಲ್ಲಿ ಏನ್ ಬರುತ್ತೆ ಟ್ರಾನ್ಸಿಷನ್ ಅಂತ ಅಂದ್ರ Q ಇಂಟು ಈ ಸಿಗ್ಮಾ ಏನ್ ಬರ್ತಾ, Q ನ ಬರ್ತಾ ಎಲ್ಲಿ, DFA ದಲ್ಲಿ, ರೈಟ್. ಅದೇ NFA ದಲ್ಲಿ ಏನಾಗುತ್ತೆ, Q ಇಂಟು ಸಿಗ್ಮಾ ಅಂದ್ರೆ ಇನ್ಪುಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, 2⁻⁴ ಸಿಗುತ್ತೆ ಎಲ್ಲಿ, NFA ದಲ್ಲಿ. ಸೊ ಇದು ಸ್ಟೇಟ್ಮೆಂಟ್ ಅನ್ನ ಇದರಲ್ಲಿ ನೋಡೋದಾದ್ರೆ, ಎವ್ರಿ DFA ಇಸ್ ಎನ್ NFA ಅಂದ್ರ ಎಲ್ಲ Q ಏನೈತಿ ಇದ್ರಲ್ಲಿ ಕೂಡ ಐತಿ, ಏನು Q ಇದ್ರಲ್ಲಿ ಕೂಡ ಐತಿ. ಆದ್ರೆ ಬಟ್ 2 ಏನೈತಿ ಇದ್ರಲ್ಲಿ ಇಲ್ಲ. ಸೊ ಹಾಗಾಗಿ ಎವ್ರಿ DFA ಇಸ್ ಅನ್ NFA ಬಟ್ ನಾಟ್ ಅ ವೈಸ್ ವರ್ಸಾ. ಎವ್ರಿ NFA ಇಸ್ ನಾಟ್ ಅ DFA. ಸೊ ಏನಾಗುತ್ತೆ, ಈ ಸ್ಟೇಟ್ಮೆಂಟ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು. ಬಟ್ ದೇರ್ ಈಸ್ ಅನ್ ಇಕ್ವಿವ್ಯಾಲೆಂಟ್ ಆಫ್ DFA ಫಾರ್ ಎವ್ರಿ NFA. ಏನ್ ಮಾಡ್ಬೋದು ನಾವು, ಇಕ್ವಿವ್ಯಾಲೆಂಟ್ ಮಾಡ್ಬೋದು. ಅಂದ್ರೆ ನಾವೇನ್ ಮಾಡ್ಬೋದು, ಕನ್ವರ್ಟ್ ಮಾಡ್ಬೋದು. NFA ಇಂದ DFA ಗೆ ಏನ್ ಮಾಡ್ಬೋದು, ನಾವು ಕನ್ವರ್ಟ್ ಅನ್ನ ಮಾಡ್ಬೋದು. ಸೊ ಅದೇ ಯಾವ ರೀತಿ ಕನ್ವರ್ಟ್ ಅನ್ನ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಪ್ರಾಬ್ಲಮ್ ಅನ್ನ ನೋಡಿ, ಏನೈತಿ, NFA ಆಫ್ ಆಲ್ ಬೈನರಿ ಸ್ಟ್ರಿಂಗ್ಸ್ ಇನ್ ವಿಚ್ ಸೆಕೆಂಡ್ ಲಾಸ್ಟ್ ಬಿಟ್ ಇಸ್ 1 ಅಂತ ಆಯ್ತು. ಸೊ ಈ ರೀತಿ ಕ್ವಶನ್ ಕೊಟ್ಬಿಟ್ಟು ಈ ರೀತಿ ಏನ್ ಮಾಡ್ತಾರ ಅವರು, ಡೈಗ್ರಾಮ್ ಅನ್ನ ಕೂಡ ಕೊಡ್ತಾರ. ಸೊ ಈ ಡೈಗ್ರಾಮ್ ಅನ್ನ ಯೂಸ್ ಮಾಡಿ ನಾವೇನ್ ಮಾಡ್ಬೇಕು, ಫಸ್ಟ್ ಟ್ರಾನ್ಸಿಷನ್ ಟೇಬಲ್ ಹಾಕ್ಬೇಕು. ಅದ್ರ ಆದ್ಮೇಲೆ ನಾವೇನ್ ಮಾಡ್ಬೇಕು, DFA ಟ್ರಾನ್ಸಿಷನ್ ಟೇಬಲ್ ಹಾಕಿ ಲಾಸ್ಟ್ ನಾವು ಈ ರೀತಿ ಅವ್ರಿಗೆ ಏನ್ ಮಾಡ್ಬೇಕು, ಡೈಗ್ರಾಮ್ ಅನ್ನ ಹಾಕಿ ತೋರಿಸ್ಬೇಕು. ಸೊ ಯಾವ ರೀತಿ ಅನ್ನೋದನ್ನ ನೋಡೋಣ. ಫಸ್ಟ್ ಇದ್ರದ್ದು ಏನ್ ಮಾಡೋಣ, ಟ್ರಾನ್ಸಿಷನ್ ಟೇಬಲ್ ಅನ್ನ ಹಾಕೋಣ. ಸೊ NFA ಏನ್ ಮಾಡೋಣ, ಇವಾಗ ಟ್ರಾನ್ಸಿಷನ್ ಟೇಬಲ್ ಅನ್ನ ಹಾಕೋಣ. ಸೊ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಏನ್ ಮಾಡಿದ್ದೆ, ಡಿಸ್ಕಸ್ ಮಾಡಿದ್ದೆ ಯಾವ ರೀತಿ ನಾವು ಟ್ರಾನ್ಸಿಷನ್ ಟೇಬಲ್ ಅನ್ನ ಹಾಕ್ತೇವಿ ಅಂತ. ಸೊ ಇವಾಗ ಕೂಡ ಏನ್ ಮಾಡೋಣ, ಡಿಸ್ಕಸ್ ಮಾಡೋಣ. ಸೊ ಟ್ರಾನ್ಸಿಷನ್ ಟೇಬಲ್ ಯಾವ ರೀತಿ ಹಾಕ್ತೇವೆ ಅಂದ್ರೆ, ಸೊ ಇದನ್ನ ನೋಡ್ಕೋಬೇಕು. ಎಷ್ಟು ಸ್ಟೇಟ್ಸ್ ಅದಾವು, ಯಾವ್ಯಾವ ಇನ್ಪುಟ್ಸ್ ಅದಾವ ಅಂತ ನೋಡ್ಕೊಳ್ಬೇಕು. ಸೊ ಸ್ಟೇಟ್ಸ್ ಯಾವ್ಯಾವ ಅದಾವು, ABC 3 ಸ್ಟೇಟ್ಸ್ ಅದಾವು. ಎಷ್ಟು ಸ್ಟೇಟ್ಸ್ ಅದಾವು, 3 ಸ್ಟೇಟ್ಸ್ ಅದಾವು. A, B ಮತ್ತು C 3 ಸ್ಟೇಟ್ಸ್ ಅದಾವು. ಎಷ್ಟು ಇನ್ಪುಟ್ ಐತಿ, 0 ಮತ್ತ 2 ಇನ್ಪುಟ್ ಐತಿ. 0 ಮತ್ತ ಏನು 1 2 ಇನ್ಪುಟ್ಸ್ ಅದಾವ. ಸೊ ಇವಾಗ ಟ್ರಾನ್ಸಿಷನ್ ಟೇಬಲ್ ಯಾವ ರೀತಿ ಹಾಕ್ತೇವಿ ಅಂತ ಅಂದ್ರೆ ನೋಡಿ. ಸೊ A ಸ್ಟೇಟ್ ಇಂದ, ಇದು ನಮ್ದೇನು, ಇದು ನಮ್ದು ಸ್ಟಾರ್ಟಿಂಗ್ ಸ್ಟೇಟ್, ಇದು ನಮ್ದು ಫೈನಲ್ ಸ್ಟೇಟ್. ಸ್ಟಾರ್ಟಿಂಗ್ ಸ್ಟೇಟ್, ಇದು ನಮ್ದು ಫೈನಲ್ ಸ್ಟೇಟ್. ಇವಾಗ ನೋಡಿ, A ಸ್ಟೇಟ್ ಇಂದ 0 ಇನ್ಪುಟ್ ಇಂದ ಎಲ್ಲಿಗೆ ಹೋಗಿ ರೀಚ್ ಆಗತೈತೆ ಅಂತ ನಾವು ಚೆಕ್ ಮಾಡ್ಕೋಬೇಕು. ಸೊ A ಸ್ಟೇಟ್ ಇಂದ 0 ಇನ್ಪುಟ್ ಇಂದ ಅದು A ಗೆ ಬರ ಅಂತೈತಿ. A ಸ್ಟೇಟ್ ಇಂದ 0 ಇನ್ಪುಟ್ ಎಲ್ಲ ಹೋಗ ಅಂತೈತಿ, ಅದು ಏನಕ್ಕ ಹೋಗ ಅಂತೈತಿ. ನೆಕ್ಸ್ಟ್ 1 ಚೆಕ್ ಮಾಡಿ, A ಸ್ಟೇಟ್ ಇಂದ 1 ಇನ್ಪುಟ್ ಇಂದ ಎಲ್ಲೆಲ್ಲಿ ಹೋಗ ಅಂತೈತಿ, A ಗೂ ಬರ ಅಂತೈತಿ ಮತ್ತು B ಅನ್ನೋ ಸ್ಟೇಟಿಗೆ ಕೂಡ ರೀಚ್ ಆಗ ಅಂತೈತಿ. ಸೊ ಹಾಗಾಗಿ ಏನ್ ಬರುತ್ತೆ ಇಲ್ಲಿ, A ಮತ್ತ B ಎರಡು ಬರುತ್ತೆ, ರೈಟ್. ನೆಕ್ಸ್ಟ್ ಇವಾಗ B ಚೆಕ್ ಮಾಡಿ, B ಸ್ಟೇಟ್ ಇಂದ 0 ಇನ್ಪುಟ್ ಇಂದ ಎಲ್ಲಿಗೆ ಹೋಗ ಅಂತೈತಿ, ಅದು C ಗೆ ಹೋಗ ಅಂತೈತಿ. ಮತ್ತೆ B ಸ್ಟೇಟ್ ಇಂದ 1 ಇನ್ಪುಟ್ ಇಂದ ಕೂಡ ಎಲ್ಲಿಗೆ ಹೋಗ ಅಂತೈತಿ, ಅದು C ಗೆ ಹೋಗಿ ರೀಚ್ ಆಗ ಅಂತೈತಿ.
ನೆಕ್ಸ್ಟ್ ಸಿ ಚೆಕ್ ಮಾಡಿ. ಸಿ ಏನ್ ಮಾಡಿಲ್ಲ, ಅವರು ಡಿನೋಟ್ ಮಾಡಿಲ್ಲ. 0 ಮತ್ತು 1 ಎಲ್ಲಿ ಹೋಗಿ ರೀಚ್ ಆಗಂತಿದೆ ಅಂದ್ರೆ ಡಿನೋಟ್ ಮಾಡಿಲ್ಲ. ಹಾಗಾಗಿ ಏನಾಗುತ್ತೆ, ಅದು ನಲ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಏನಾಗುತ್ತೆ, ಅದು ನಲ್ ಅಂತ ಕನ್ಸಿಡರ್ ಆಗುತ್ತೆ. ಇದು ನಮ್ದು NF ಇದು ಟ್ರಾನ್ಸಿಷನ್ ಟೇಬಲ್. ಸೊ ಇವಾಗ DF ಇದು ಟ್ರಾನ್ಸಿಷನ್ ಟೇಬಲ್ ಯಾವ ರೀತಿ ಹಾಕ್ತೇವೆ ಅನ್ನೋದನ್ನ ನೋಡೋಣ. ಸೊ DFA ಇವಾಗ ಏನ್ ಮಾಡೋಣ, ಟ್ರಾನ್ಸಿಷನ್ ಟೇಬಲ್ DFA ಎದ್ರ ಬೇಸ್ ಮೇಲೆ ಹಾಕ್ತೀವಿ ಅಂತಂದ್ರೆ ಈ NFA ಟ್ರಾನ್ಸಿಷನ್ ಟೇಬಲ್ ಏನ್ ಹಾಕಿರ್ತೀವಿ ಇದ್ರ ಬೇಸ್ ಮೇಲೆ ಏನ್ ಮಾಡ್ಬೇಕು, ನಾವು DFA ಇದು ಟ್ರಾನ್ಸಿಷನ್ ಟೇಬಲ್ ಅನ್ನ ಹಾಕ್ಬೇಕು. ಸೊ ಹಾಗಾಗಿ ಏನ್ ಬರ್ತೀವಿ, ನಮ್ದೇನೈತಿ ಇನ್ಪುಟ್ 0 1 ಎರಡು ಇನ್ಪುಟ್ಸ್ ಅದಾವು. ನೆಕ್ಸ್ಟ್ ಇವಾಗ ನೋಡಿ, ಫಸ್ಟ್ ಆಸ್ ಇಟ್ ಈಸ್ ಏನ್ ಫಸ್ಟ್ ನಮ್ದು ಲೈನ್ ಇರುತ್ತೆ ನೋಡಿ, ಅದು ಆಸ್ ಇಟ್ ಈಸ್ ಸೇಮ್ ಬರ್ಕೊಳ್ಬೇಕು, ಏನು ಚೇಂಜಸ್ ಅನ್ನ ಮಾಡಬಾರ್ದು. ಯಾಕಂದ್ರೆ ಅದು ನಮ್ದು ಫಸ್ಟ್ ಇರುತ್ತೆ. ಸೊ ನಮ್ದೇನು ಸ್ಟಾರ್ಟಿಂಗ್ ಸ್ಟೇಟ್ ಆಸ್ ಇಟ್ ಈಸ್ ಬರ್ಕೋಬೇಕು. 0 ಇನ್ಪುಟ್ ಇಂದ ಎಲ್ಲಿಗೆ ರೀಚ್ ಆಗ ಅಂತೈತೆ, ಅದು ಎ ರೀಚ್ ಆಗ ಅಂತೈತಿ. 1 ಇನ್ಪುಟ್ ಇಂದ ಎಲ್ಲಿಗೆ ಹೋಗ ಅಂತೈತೆ, ಅದು ಎ ಮತ್ತ ಬಿ ಹೋಗ ಅಂತೈತಿ. ಸೊ ಇದ್ರಲ್ಲಿ ಎರಡು ಬೇರೆ ಬೇರೆ ಸ್ಟೇಟ್ ಇತ್ತು ನೋಡಿ, ಅದು ಏನಾಗುತ್ತೆ ಇದ್ರಲ್ಲಿ ಬಂದ್ಬಿಟ್ರೆ ಒಂದೇ ಸ್ಟೇಟ್ ಆಗಿ ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ ಇವಾಗ ಏನ್ ಚೆಕ್ ಮಾಡಿ, ನಾವೇನ್ ಮಾಡ್ಬೇಕು, ಇಲ್ಲಿ ಎಕ್ಸ್ಪಾಂಡ್ ಮಾಡ್ತಾ ಹೋಗ್ಬೇಕು. ಯಾವ ರೀತಿ ಎಕ್ಸ್ಪಾಂಡ್ ಮಾಡ್ತೀವಿ ಅನ್ನೋದಾದ್ರೆ, ಸೊ ಫಸ್ಟ್ ಎ ಅಂತ ಎಕ್ಸ್ಪಾಂಡ್ ಆಗಿದೆ. ಇವಾಗ ಏನ್ ಮಾಡೋಣ, ಎ ಬಿ ಅನ್ನ ಎಕ್ಸ್ಪಾಂಡ್ ಮಾಡೋಣ. ಸೊ ಎ ಬಿ ನ ಎಕ್ಸ್ಪಾಂಡ್ ಮಾಡ್ಬೇಕು ಅಂದ್ರೆ ಈ ಎ ಬಿ ಅನ್ನ ಇಲ್ಲಿ ಸ್ಟೇಟ್ ಆಗಿ ಕನ್ಸಿಡರ್ ಮಾಡ್ಕೋಬೇಕು. ಎ ಬಿ ಅನ್ನ ನಾವೇನ್ ಮಾಡಿದ್ವಿ, ಇಲ್ಲಿ ನ್ಯೂ ಸ್ಟೇಟ್ ಆಗಿ ಬರ್ಕೊಂಡ್ವಿ. ಇವಾಗ ಚೆಕ್ ಮಾಡಿ, ಎ ಮತ್ತ ಬಿ ಇವು ಏನಾಗ ಅಂತೈತಿ 0 ಇನ್ಪುಟ್ ಇಂದ ಯಾವ ಸ್ಟೇಟಿಗೆ ಹೋಗಿ ರೀಚ್ ಆಗ ಅಂತೈತಿ ಅಂತ ನೋಡ್ಕೊಳ್ಬೇಕು. ಸೊ 0 ಇನ್ಪುಟ್ ಇಂದ ಎ ಮತ್ತ ಸಿ ಹೋಗಿ ರೀಚ್ ಆಗ ಅಂತೈತಿ. ಸೊ ಹಾಗಾಗಿ ಏನ್ ಬರ್ತೇವೆ, ಇಲ್ಲಿ ಎ ಮತ್ತ ಸಿ ಅನ್ನ ಬರಿತೀವಿ. ನೆಕ್ಸ್ಟ್ ಅದೇ 1 ಇನ್ಪುಟ್ ಇಂದ ಎಲ್ಲೆಲ್ಲಿ ಹೋಗಿ ರೀಚ್ ಆಗ ಅಂತೈತಿ ಅಂತ ನೋಡ್ಕೊಳ್ಬೇಕು. ಎ ಬಿ ಮತ್ತ ಸಿ ಇವು 3 ಸ್ಟೇಟಿಗೆ ರೀಚ್ ಆಗ ಅಂತೈತಿ. ಹಾಗಾಗಿ ಎ ಬಿ ಸಿ ಅಂತ ಇವು 3 ಸ್ಟೇಟ್ ಅನ್ನ ಬರ್ಕೊಂಡ್ವಿ. ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕು, ಎ ಸಿ ಅನ್ನ ಎಕ್ಸ್ಪಾಂಡ್ ಮಾಡ್ಬೇಕು. ಎ ಸಿ ಅನ್ನ ಎಕ್ಸ್ಪಾಂಡ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಎ ಸಿ ಅನ್ನ ಇಲ್ಲಿ ಬರ್ಕೊಳ್ಬೇಕು, ಸ್ಟೇಟ್ ಆಗಿ ಬರ್ಕೊಳ್ಬೇಕು. ಇವಾಗ ಚೆಕ್ ಮಾಡಿ, ಎ ಮತ್ತೆ ಸಿ ಅನ್ನ ಚೆಕ್ ಮಾಡಿ. ಎ 0 ಇನ್ಪುಟ್ ಇಂದ ಎಲ್ಲೆಲ್ಲಿ ಹೋಗ ಅಂತೈತಿ, ಎ ಹೋಗ ಅಂತೈತಿ ಮತ್ತೆ 4 ಹೋಗ ಅಂತೈತಿ. ಸೊ ಹಾಗಾಗಿ ಏನ್ ಬರ್ತೀವಿ, ಬರೀ ಎ ಅಂತ ಅಷ್ಟ ಮಾತ್ರ ಬರಿತೀವಿ. ನೆಕ್ಸ್ಟ್ 1 ಇನ್ಪುಟ್ ಇಂದ ಎಲ್ಲೆಲ್ಲಿ ಹೋಗ ಅಂತೈತಿ, ಅದು ಎ ಬಿ ಸಿ ಹೋಗ ಅಂತೈತಿ ಮತ್ತೆ ಇನ್ಫಿನಿಟಿ ಹೋಗ ಅಂತೈತಿ. ಸೊ ಹಾಗಾಗಿ ಏನ್ ಬರ್ತೀವಿ, ಎ ಬಿ ಮಾತ್ರ ಬರಿತೀವಿ, ಇನ್ಫಿನಿಟಿ ಏನ್ ಬರಲ್ಲ, ನಲ್ ಬರೆಯೋದಿಲ್ಲ. ನೆಕ್ಸ್ಟ್ ಇವಾಗ ಎ ಸಿ ಎಕ್ಸ್ಪಾಂಡ್ ಆಯ್ತು, ಎ ಬಿ ಕೂಡ ಎಕ್ಸ್ಪಾಂಡ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು, ಇವಾಗ ಎ ಬಿ ಸಿ ನ ಎಕ್ಸ್ಪಾಂಡ್ ಮಾಡ್ಬೇಕು. ಸೊ ಹಾಗಾಗಿ ಏನ್ ಬರ್ತೀವಿ, ಇಲ್ಲಿ ಎ ಬಿ ಸಿ ಅನ್ನ ಬರಿತೀವಿ. ರೈಟ್. ನೆಕ್ಸ್ಟ್ ಇವಾಗ 3 ಸ್ಟೆಪ್ ಮಾಡ್ಬೇಕು. 3 ಸ್ಟೇಟ್ 0 ಇನ್ಪುಟ್ ಇಂದ ಎಲ್ಲೆಲ್ಲಿ ಹೋಗಿ ರೀಚ್ ಆಗ ಅಂತೈತಿ. ಸೊ 0 ಇನ್ಪುಟ್ ಇಂದ ಎ ಮತ್ತ ಸಿ ಹೋಗಿ ರೀಚ್ ಆಗ ಅಂತೈತಿ, ಎ ಮತ್ತ ಸಿ ಹೋಗಿ ರೀಚ್ ಆಗ ಅಂತೈತಿ. ನೆಕ್ಸ್ಟ್ 1 ಅನ್ನ ನೋಡ್ಕೊಳ್ಳಿ, ಎ ಬಿ ಸಿ 3 ನೋಡ್ಕೊಳ್ಳಿ, ಎ ಬಿ ಸಿ ಹೋಗಿ ರೀಚ್ ಆಗ ಅಂತೈತಿ, ಬಿ ಸಿ. ಸೊ ಇವಾಗ ಏನಾಯ್ತು, ಎಲ್ಲ ಎಕ್ಸ್ಪಾಂಡ್ ಆಯ್ತು. ಎ ಕೂಡ ಎಕ್ಸ್ಪಾಂಡ್ ಆಯ್ತು, ಎ ಬಿ ಕೂಡ ಎಕ್ಸ್ಪಾಂಡ್ ಆಯ್ತು, ಎ ಸಿ ಆಯ್ತು, ಎ ಬಿ ಸಿ ಆಯ್ತು. ಸೊ ಎಲ್ಲ ಕೂಡ ಎಕ್ಸ್ಪಾಂಡ್ ಆಯ್ತು. ಸೊ ಹಾಗಾಗಿ ನಮ್ದು ಏನಾಯ್ತು, ಇದು ಟ್ರಾನ್ಸಿಷನ್ ಟೇಬಲ್ DF ಆಯ್ತು, ಕಂಪ್ಲೀಟ್ ಆಯ್ತು. ಇವಾಗ ಏನ್ ಮಾಡ್ಬೇಕು, ಈ ರೀತಿ ಡೈಗ್ರಾಮ್ ಅನ್ನ ಹಾಕೋಬೇಕು. ಸೊ ನೆಕ್ಸ್ಟ್ ಇವಾಗ ಏನ್ ಮಾಡ್ಕೊಳ್ಳಿ, ನಾವು ಈ ರೀತಿ ಡೈಗ್ರಾಮ್ ಅನ್ನ ಹಾಕ್ಬೇಕು. ಅವಾಗ ನಮ್ದು ಏನಾಗುತ್ತೆ, ನಮ್ದು ಸ್ಟಾರ್ಟಿಂಗ್ ಸ್ಟೇಟ್ ಏನೇ ಇರುತ್ತೆ, ಇದರಲ್ಲಿ ಏನ್ ಸ್ಟಾರ್ಟಿಂಗ್ ಸ್ಟೇಟ್ ಇರುತ್ತೆ ಅದೇ ನಮ್ದು ಸ್ಟಾರ್ಟಿಂಗ್ ಸ್ಟೇಟ್ ಇರುತ್ತೆ. ಫೈನಲ್ ಸ್ಟೇಟ್ ಯಾವ್ದಿರುತ್ತೆ ನೋಡಿ, ಇಲ್ಲಿ ಸಿ ಫೈನಲ್ ಸ್ಟೇಟ್ ಇದೆ. ಹಾಗಾಗಿ ಇದರಲ್ಲಿ ಯಾವ್ದಾದ್ರು ಸಿ ಇನ್ಕ್ಲೂಡ್ ಆಗಿರುತ್ತೆ ನೋಡಿ, ಅದೇ ನಮ್ದು ಏನಾಗಿರುತ್ತೆ, ಫೈನಲ್ ಸ್ಟೇಟ್ ಆಗುತ್ತೆ. ಇಲ್ಲಿ ಸಿ ಇಲ್ಲ, ಇದಾಗುದಿಲ್ಲ, ಇಲ್ಲಿಯೂ ಸಿ ಇಲ್ಲ, ಇದು ಕೂಡ ಆಗುದಿಲ್ಲ. ಇಲ್ಲೇನೈತಿ, ಎ ಸಿ ಇನ್ಕ್ಲೂಡ್ ಆಗಿದೆ. ಸೊ ಹಾಗಾಗಿ ಇದು ನಮ್ದು ಫೈನಲ್ ಸ್ಟೇಟ್. ಇಲ್ಲಿ ಸಿ ಏನಾಗೈತಿ, ಇನ್ಕ್ಲೂಡ್ ಆಗೈತಿ. ಹಾಗಾಗಿ ಇದು ಕೂಡ ನಮ್ದು ಫೈನಲ್ ಸ್ಟೇಟ್. ಏನಾಯ್ತು, ಇಲ್ಲಿ ಎರಡು ನಮ್ದು ಫೈನಲ್ ಸ್ಟೇಟ್ ಬಂತು. ಸೊ ಇವಾಗ ಏನ್ ಮಾಡೋಣ, ಈ ರೀತಿ ಹಾಕೋಣ, ಡಯಾಗ್ರಾಮ್ ಅನ್ನ ಕೂಡ ಹಾಕ್ಬೇಕು. ಇಲ್ಲಿ ಎಷ್ಟು ಸ್ಟೇಟ್ಸ್ ಬಂದಾವು ಅಷ್ಟು ಸ್ಟೇಟ್ಸ್ ಅನ್ನ ಏನ್ ಮಾಡ್ರಿ, ಡ್ರಾ ಮಾಡಿ. ಎ ಮತ್ತು ಎ ಬಿ, ಎ ಸಿ, ನೆಕ್ಸ್ಟ್ ಎ ಬಿ ಸಿ, ಎ ಬಿ, ಎ ಸಿ ಮತ್ತು ಲಾಸ್ಟ್ ಎ ಬಿ ಸಿ. ನಮ್ದು ಯಾವ್ದು ಫೈನಲ್ ಸ್ಟೇಟ್ ಅದಾವಲ್ಲಿ, ಎ ಸಿ ಮತ್ತ ಎ ಬಿ ಸಿ ಎರಡು ನಮ್ದು ಏನದಾವು, ಫೈನಲ್ ಸ್ಟೇಟ್ ಅದಾವ. ಎ ಸಿ ಮತ್ತ ಎ ಬಿ ಸಿ ನಮ್ದು ಎರಡು ಫೈನಲ್ ಸ್ಟೇಟ್ ಐತಿ. ಇದು ನಮ್ದು ಸ್ಟಾರ್ಟಿಂಗ್ ಸ್ಟೇಟ್. ಈ ರೀತಿ ಹಾಕಿದ್ವಿ. ಇವಾಗ ನೋಡಿ, ಎ ಸ್ಟೇಟ್ ಇಂದ 0 ಇನ್ಪುಟ್ ಎಲ್ಲಿ ರೀಚ್ ಆಗ ಅಂತಿತ್ತು, ಅದು ಎಗೆ ರೀಚ್ ಆಗ ಅಂತಿತ್ತು. ಸೊ ಹಾಗಾಗಿ ಇಲ್ಲಿ ಏನಾಯ್ತು, ಲೂಪ್ ಆಯ್ತು. ಇದೇನು 0. ರೈಟ್. ನೆಕ್ಸ್ಟ್ ಎ ಸ್ಟೇಟ್ ಇಂದ 1 ಇನ್ಪುಟ್ ಎಲ್ಲಿ ಹೋಗ ಅಂತಿತ್ತು, ಅದು ಎ ಬಿ ಹೋಗ ಅಂತಿತ್ತು. ಎಲ್ಲಿ ಹೋಗಿ ರೀಚ್ ಆಗ ಅಂತಿತ್ತು, ಅದು ಎ ಬಿ ಹೋಗಿ ರೀಚ್ ಆಗ ಅಂತಿತ್ತು. ನೆಕ್ಸ್ಟ್ ಈ
ರೀತಿ ಮಾಡಿವಿ. ನೆಕ್ಸ್ಟ್ ಸ್ಟೇಟ್ ನೋಡ್ಕೊಳ್ಳಿ ಎ ಬಿ. ಎ ಬಿ 0 ಇನ್ಪುಟ್ ಇಂದ ಎಲ್ಲಿಗೆ ಹೋಗ ಅಂತೈತಿ, ಅದು ಎ ಸಿ ಹೋಗ ಅಂತೈತಿ. ಎ ಬಿ 0 ಇನ್ಪುಟ್ ಗೆ ಹೋಗ ಅಂತೈತಿ, ಅದು ಎ ಸಿ ಹೋಗ ಅಂತೈತಿ. ಸೊ ಹಿಂಗ ಆಗ್ತೈತಿ ಏನು 0 ಇನ್ಪುಟ್ ಗೆ. ನೆಕ್ಸ್ಟ್ 1 ಇನ್ಪುಟ್ ಗೆ ಹೋಗ ಅಂತೈತಿ, ಎ ಬಿ ಸಿ ಹೋಗ ಅಂತೈತಿ. ಎಲ್ಲಿಗೆ ಹೋಗ ಅಂತೈತಿ, ಎ ಬಿ ಸಿ ಹೋಗ ಅಂತೈತಿ 1 ಇನ್ಪುಟ್ ಗೆ. ನೆಕ್ಸ್ಟ್ ಸ್ಟೇಟ್ ಎ ಸಿ ಚೆಕ್ ಮಾಡಿ. ಎ ಸಿ 0 ಗೆ ಎಲ್ಲಿ ಹೋಗ ಅಂತೈತಿ, ಎ ಹೋಗ ಅಂತೈತಿ. ಎಲ್ಲಿ ಹೋಗಿ ರೀಚ್ ಆಗ ಅಂತೈತಿ, ಅದು 0 ಕ ಎ ಅನ್ನೋ ಸ್ಟೇಟ್ ಗೆ ಹೋಗ ಅಂತೈತಿ. ಅದೇ ರೀತಿ ಎ ಸಿ 1 ಗೆ ಎಲ್ಲಿ ಹೋಗ ಅಂತೈತಿ, ಎ ಬಿ ಹೋಗ ಅಂತೈತಿ. ಎ ಸಿ 1 ಗೆ ಎಲ್ಲಿ ಹೋಗ ಅಂತೈತಿ, ಎ ಬಿ ಗ ಹೋಗ ಅಂತೈತಿ. ಇಲ್ಲಿ ಹೋಗ ಅಂತೈತಿ ಏನಿದು 1. ನೆಕ್ಸ್ಟ್ ಎ ಬಿ ಸಿ ನೋಡ್ಕೊಳ್ಳಿ. ಎ ಬಿ ಸಿ 0 ಇನ್ಪುಟ್ ಗೆ ಎಲ್ಲಿ ಹೋಗ ಅಂತೈತಿ, ಎ ಸಿ ಬರ ಅಂತೈತಿ. ಎಲ್ಲಿ ಬರ ಅಂತೈತಿ, ಎ ಸಿ ಬರ ಅಂತೈತಿ 0 ಇನ್ಪುಟ್ ಗೆ. ಅದ 1 ಇನ್ಪುಟ್ ಗೆ ಎಲ್ಲಿ ಹೋಗ ಅಂತೈತಿ, ಎ ಬಿ ಸಿ ಹೋಗ ಅಂತೈತಿ. ಎ ಬಿ ಸಿ 1 ಇನ್ಪುಟ್ ಈಗ ಎ ಬಿ ಸಿ ಗೆ ಹೋಗಿ ರೀಚ್ ಆಗ ಅಂತೈತಿ. ಸೊ ಇಲ್ಲೇನಾಯ್ತು, ಲೂಪ್ ಆಯ್ತು. ಈ ರೀತಿ ಏನ್ ಮಾಡ್ತೀವಿ, ಟ್ರಾನ್ಸಿಷನ್ ಟೇಬಲ್ ಅನ್ನ ಹಾಕ್ತೇವೆ, ಆ ರೀತಿ ಡೈಗ್ರಾಮ್ ಕೂಡ ಹಾಕ್ತೇವೆ. ಸೊ ಇವಾಗ ಏನಾಯ್ತು, ನಮ್ ಕನ್ವರ್ಷನ್ ಕಂಪ್ಲೀಟ್ ಆಯ್ತು. ಈ ರೀತಿ ನಾವೇನ್ ಮಾಡ್ತೀವಿ, ಎನ್ ಎಫ್ ಇಂದ ಡಿ ಎಫ್ ಗೆ ಕನ್ವರ್ಟ್ ಮಾಡ್ತೀವಿ. ಸೊ ನೆಕ್ಸ್ಟ್ 2 ಎಕ್ಸಾಂಪಲ್ ಅನ್ನ ನೋಡೋಣ. ತುಂಬಾ ಕರೆಕ್ಟ್ ಆಗಿ ಏನಾಗ್ಬಿಡುತ್ತೆ, ನಮ್ಗೆ ಗೊತ್ತಾಗುತ್ತೆ, ಪ್ರಾಕ್ಟೀಸ್ ಕೂಡ ಆಗ್ಬಿಡುತ್ತೆ. ಸೊ ಆಮೇಲೆ ನೀವೇನ್ ಮಾಡ್ಬೋದು, ಈಸಿ ಯಾವುದೇ ಅವ್ರ ಕ್ವಶನ್ಸ್ ಅನ್ನ ಕೊಡ್ಲಿ, ನೀವೇನ್ ಮಾಡ್ಬೋದು, ಈಸಿ ಆಗಿ ಅದನ್ನ ಸಾಲ್ವ್ ಮಾಡಿ ಇಡ್ಬೋದು. ಸೊ ಫ್ರೆಂಡ್ಸ್, ಇವಾಗ ಏನ್ ಮಾಡೋಣ, ಸೆಕೆಂಡ್ ಕ್ವಶನ್ ಅನ್ನ ಡಿಸ್ಕಸ್ ಮಾಡೋಣ. ಸೆಕೆಂಡ್ ಕ್ವಶನ್ ಏನಿದೆ, ಸೆಟ್ ಆಫ್ ಆಲ್ ಸ್ಟ್ರಿಂಗ್ಸ್ ಓವರ್ 0 1 that starts with 0. ನಮ್ಮ ಹತ್ರ ಏನ್ ಇನ್ಪುಟ್ ಐತಿ, 0 ಮತ್ತ 1 ಇನ್ಪುಟ್ ಐತಿ. ಸೊ ಅದೇನ್ ಸ್ಟಾರ್ಟ್ ವಿತ್ 0, ನಮ್ ಸ್ಟಾರ್ಟಿಂಗ್ ಏನೈತಿ 0 ಇಂದ ಸ್ಟಾರ್ಟ್ ಆಗ್ಬೇಕು. ನೆಕ್ಸ್ಟ್ ಯಾವುದೇ ಬಂದ್ರು ಏನಾಗುದಿಲ್ಲ, ನಮ್ಗ ಫರ್ಕ್ ಆಗೋದಿಲ್ಲ. ಸೊ ಹಾಗೆ ಕ್ವಶನ್ ಇದೆ. ನೆಕ್ಸ್ಟ್ ಏನ್ ಕೊಟ್ಟಾರ, ಅದ್ರ ಡೈಗ್ರಾಮ್ ಕೂಡ ಕೊಟ್ಟಾರ. ಏನ್ ಎ ಮತ್ತು ಬಿ ಎರಡೇ ಇನ್ಪುಟ್, 2 ಸ್ಟೇಟ್ಸ್ ಅನ್ನ ಕೊಟ್ಟಾರ, ಹಾಗೆ 2 ಇನ್ಪುಟ್ಸ್ ಅನ್ನ ಕೊಟ್ಟಾರ. 0 ಮತ್ತ 1 2 ಇನ್ಪುಟ್ ಐತಿ, 2 ಸ್ಟೇಟ್ ಐತಿ. ಸೊ ನಮ್ದು ಎ ಅನ್ನೋದೇನೋ ಸ್ಟಾರ್ಟಿಂಗ್ ಸ್ಟೇಟ್, ಬಿ ಅನ್ನೋದೇನು ನಮ್ದು ಫೈನಲ್. ಎನ್ ಎಫ್ ಏನ್ ಮಾಡೋಣ, ಟ್ರಾನ್ಸಿಷನ್ ಟೇಬಲ್ ಅನ್ನ ಹಾಕೋಣ. ಸೊ ಎನ್ ಎಫ್ ಟ್ರಾನ್ಸಿಷನ್ ಟೇಬಲ್ ಯಾವ ರೀತಿ ಹಾಕ್ತೇವೆ ಅಂತ. ಸೊ ಇವಾಗ ಏನ್ ಮಾಡೋಣ, ಎನ್ ಎಫ್ ನಾವೇನ್ ಮಾಡೋಣ, ಟ್ರಾನ್ಸಿಷನ್ ಟೇಬಲ್ ಅನ್ನ ಹಾಕೋಣ. ರೈಟ್. ಇವಾಗ ಇನ್ಪುಟ್ಸ್ ಏನೇನದಾವ ನಮ್ಮ ಹತ್ರ, 0 ಮತ್ತ 1 2 ಇನ್ಪುಟ್ಸ್ ಅದಾವು. ಸ್ಟೇಟ್ಸ್ ಎಷ್ಟ್ ಅದಾವು, ಎ ಮತ್ತ ಬಿ 2 ಸ್ಟೇಟ್ಸ್ ಅದಾವ. 2 ಸ್ಟೇಟ್ಸ್ 2 ಇನ್ಪುಟ್ಸ್ ಅನ್ನ ನಮ್ಗೆ ಏನ್ ಮಾಡ್ಯಾರ, ಅವ್ರು ಕೊಟ್ಟು. ಸೊ ಇವಾಗ ನೋಡಿ ಟ್ರಾನ್ಸಿಷನ್ ಟೇಬಲ್ ಯಾವ ರೀತಿ ಹಾಕ್ತೇವಿ ಅಂತ. ಸೊ ಎ ಸ್ಟೇಟ್ ಇಂದ 0 ಇನ್ಪುಟ್ ಇಂದ ಎಲ್ಲಿಗೆ ಹೋಗಿ ರೀಚ್ ಆಗ ಅಂತೈತಿ, ಅದು ಬಿ ಗೆ ಹೋಗಿ ರೀಚ್ ಆಗ ಅಂತೈತಿ. ಸೊ ಎ ಸ್ಟೇಟ್ ಇಂದ 1 ಇನ್ಪುಟ್ ಗೆ ಎಲ್ಲಿ ಹೋಗ ಅಂತೈತಿ, ಅದು ಅವ್ರು ಎಲ್ಲಿ ಹೋಗ ಅಂತೈತಿ ಡಿನೋಟ್ ಮಾಡಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅದು ನಲ್ ಅಂದ್ರೆ ನಾವೇನಂತೀವಿ, ಡೆಡ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಅದು ಡೆಡ್ ಕಾನ್ಫಿಗರೇಷನ್ ಸ್ಟೇಟ್ ದಾಗ ಹೋಗಿದೆ. ನೆಕ್ಸ್ಟ್ ಬಿ ಅನ್ನ ನೋಡಿ. ಬಿ 0 ಇನ್ಪುಟ್ ಇಂದ ಎಲ್ಲಿ ಹೋಗ ಅಂತೈತಿ, ಅದು ಬಿ ಸ್ಟೇಟ್ ಒಳಗಡೆ ಸ್ಟೋರ್ ಆಗ ಅಂತೈತಿ. 1 ಕೂಡ ಬಿ ಅನ್ನೋ ಸ್ಟೇಟ್ ಒಳಗಡೆ ಸ್ಟೋರ್ ಆಗ ಅಂತೈತಿ. ಏನಾಗೈತಿ, ಲೂಪ್ ಅನ್ನ ಕೊಟ್ಟಾರ ನೋಡಿ. ಈ ರೀತಿ ಕೊಟ್ರ ಅದ್ರ ಒಳಗಡೆ ಅದು ಸ್ಟೋರ್ ಆಗ ಅಂತೈತಿ ಅಂತ ತಿಳ್ಕೊಳ್ಬೇಕು. ಇದೇನಾಯ್ತು, ನಮ್ದು ಎನ್ ಎಫ್ ಟ್ರಾನ್ಸಿಷನ್ ಟೇಬಲ್ ಕಂಪ್ಲೀಟ್ ಆಯ್ತು. ಇವಾಗ ಏನ್ ಮಾಡೋಣ, ಡಿ ಎಫ್ ಟ್ರಾನ್ಸಿಷನ್ ಟೇಬಲ್ ಅನ್ನ ಹಾಕೋಣ. ಇವಾಗ ಏನ್ ಮಾಡೋಣ, ಡಿ ಎಫ್ ಟ್ರಾನ್ಸಿಷನ್ ಟೇಬಲ್ ಅನ್ನ ಹಾಕೋಣ. ಸೊ 0 ಮತ್ತೆ 1 ನಮ್ದೇನೈತಿ, ಇನ್ಪುಟ್ ಐತಿ. ಎ ನಮ್ದು ಸ್ಟೇಟ್. ನಾ ಏನ್ ಹೇಳಿದ್ದೆ, ಫಸ್ಟ್ ಯಾಸ್ ಇಟ್ ಈಸ್ ಏನ್ ಮಾಡ್ಬೇಕು, ಬರ್ಕೊಳ್ಬೇಕು ಅಂತ ಹೇಳಿದ್ದೆ. ಸೊ ಬಿ ಅನ್ನ ಬರ್ಕೊಳ್ತೀವಿ. ಇಲ್ಲಿ ಏನಾಗುತ್ತೆ, ಡಿ ಎಫ್ ದಲ್ಲಿ ಡೆಡ್ ಕಾನ್ಫಿಗರೇಷನ್ ಸ್ಟೇಟ್ ನಮ್ಗೆ ಬರುವುದಿಲ್ಲ. ಸೊ ಡೆಡ್ ಕಾನ್ಫಿಗರೇಷನ್ ಸ್ಟೇಟ್ ಬರೋದಿಲ್ಲ ಅಂತಂದ್ರೆ, ಡೆಡ್ ಕಾನ್ಫಿಗರೇಷನ್ ಸ್ಟೇಟ್ ಅದನ್ನ ನಾವೇನ್ ಮಾಡ್ಬೇಕು, ನ್ಯೂ ಸ್ಟೇಟ್ ಅಂತ ಹೇಳಿ ಒಂದು ನ್ಯೂ ಸ್ಟೇಟ್ ಅನ್ನ ತಗೊಳ್ಬೇಕು. ಫಾರ್ ಎಕ್ಸಾಂಪಲ್ ಸಿ ಏನ್ ನಮ್ದು ಡೆಡ್ ಕಾನ್ಫಿಗರೇಷನ್ ಸ್ಟೇಟ್ ಅಂದ್ರೆ ಅಲ್ಲಿ 0ನೇ ಬರ್ಲಿ 1ನೇ ಇನ್ಪುಟ್ ಬರ್ಲಿ ಏನಾಗಲ್ಲ, ಅದು ಬೇರೆ ಸ್ಟೇಟ್ ಹೋಗಿ ರೀಚ್ ಆಗಲ್ಲ. ಅಂತ ಸ್ಟೇಟ್ಸ್ ಏನಂತ ಕರಿತೀವಿ ನಾವು, ಡೆಡ್ ಕಾನ್ಫಿಗರೇಷನ್ ಸ್ಟೇಟ್ ಅಂತ ಕರಿತೀವಿ. ಸೊ ಅದೇನಾಗುತ್ತೆ, ಅದ್ರಲ್ಲಿ ಯಾವುದೇ ಇನ್ಪುಟ್ ಬಂತಂದ್ರು, 0 ಬಂತಂದ್ರು 1 ಬಂತಂದ್ರು ಏನಾಗುತ್ತೆ, ಅದು ಸಿ ಅನ್ನೋ ಸ್ಟೇಟ್ ಒಳಗಡೆ ಏನಾಗುತ್ತೆ, ಸ್ಟೋರ್ ಆಗುತ್ತೆ. ರೈಟ್, ನಮ್ದು ಏನಾಯ್ತು, ಎ ಬಿ ಸಿ ಆಯ್ತು. ಸೊ ಇವಾಗ ಏನ್ ಮಾಡ್ಬೇಕು, ನಾವು ಬಿ ಅನ್ನ ಏನ್ ಮಾಡ್ಬೇಕು, ಎಕ್ಸ್ಪಾಂಡ್ ಮಾಡ್ಬೇಕು. ಹಾಗಾಗಿ ಏನ್ ಬರೀತೀವಿ, ಬಿ ಅಂತ ಸ್ಟೇಟ್ ಅನ್ನ ತಗೊಳ್ತೇವೆ. ಇವಾಗ ಚೆಕ್ ಮಾಡಿ, ಬಿ 0 ಇನ್ಪುಟ್ ಇಂದ ಎಲ್ಲಿಗೆ ಹೋಗ ಅಂತೈತಿ, ಬಿ ಗೆ ಹೋಗ ಅಂತೈತಿ. ಹಾಗಾಗಿ ಏನ್ ಬರ್ತೀವಿ, ಬಿ ಅಂತನ ಬರಿತೀವಿ. ಸೊ ಬಿ 1 ಇನ್ಪುಟ್ ಇಂದ ಎಲ್ಲಿಗೆ ಹೋಗ ಅಂತೈತಿ, ಬಿ 1 ಇನ್ಪುಟ್ ಇಂದ ಎಲ್ಲಿಗೆ ಹೋಗ ಅಂತೈತಿ, ಬಿ ಗೆನೆ ಹೋಗ ಅಂತೈತಿ. ಸೊ ಹಾಗಾಗಿ ಬಿ ಅಂತ ಬರ್. ಸೊ ನಮ್ ಟ್ರಾನ್ಸಿಷನ್ ಟೇಬಲ್ ಕಂಪ್ಲೀಟ್ ಆಯ್ತಾ, ಇಲ್ಲ ಕಂಪ್ಲೀಟ್ ಆಗಿಲ್ಲ. ಯಾಕೆ, ಸಿ ಅನ್ನೋದು ನಾವೇನ್ ಮಾಡಿದೀವಿ, ಒಂದು ಹೊಸ ಸ್ಟೇಟ್ ಅನ್ನ ತಗೊಂಡಿವಿ. ಸೊ ಅದೇನಾಗುತ್ತೆ, ಡೆಡ್ ಕಾನ್ಫಿಗರೇಷನ್ ಸ್ಟೇಟ್ ಆದ್ರೂ ಕೂಡ ಇದ್ರಲ್ಲಿ ಏನಾಗುತ್ತೆ, ನಾವು ಅದ್ರ ಡಿ ಎಫ್ ದಲ್ಲಿ 0 ಮತ್ತು 1 ಎಲ್ಲಿಗೆ ಹೋಗ ಅಂತೈತೆ ಅಂತ ನಾವೇನ್ ಮಾಡ್ಬೇಕು, ಡಿನೋಟ್ ಮಾಡ್ಲೇಬೇಕು. ಸೊ ಹಾಗಾಗಿ ಅದನ್ನು ಕೂಡ ಏನ್ ಮಾಡೋಣ, ನಾವು ಎಕ್ಸ್ಪಾಂಡ್ ಮಾಡೋಣ.
ಸೊ ಡೆಡ್ ಕಾನ್ಫಿಗರೇಷನ್ ಸ್ಟೇಟ್ ಏನಂತ ಹೇಳ್ತೆ ನಾನು, 0ನೇ ಬರ್ಲಿ 1ನೇ ಬರ್ಲಿ ಅದು ಎಲ್ಲಿ ಸ್ಟೋರ್ ಆಗುತ್ತೆ, ಅದ್ರ ಒಳಗಡೆನೆ ಸ್ಟೋರ್ ಆಗುತ್ತೆ. ಸೊ ಹಾಗಾಗಿ ಸಿ ದಲ್ಲೇ ಏನಾಗುತ್ತೆ, ಅದು ಸ್ಟೋರ್ ಆಗುತ್ತೆ. ಯಾವುದೇ ವ್ಯಾಲ್ಯೂ ಬರ್ಲಿ, 0 ಬರ್ಲಿ ಅಥವಾ 1 ಬರ್ಲಿ, ಅದ್ರ ಒಳಗಡೆನೆ ಏನಾಗುತ್ತೆ, ಸ್ಟೋರ್ ಆಗುತ್ತೆ. ಸೊ ನಮ್ದು ಏನಾಯ್ತು, ಇವಾಗ ಟ್ರಾನ್ಸಿಷನ್ ಟೇಬಲ್ ಕಂಪ್ಲೀಟ್ ಆಯ್ತು. ಈ ರೀತಿ ಕೂಡ ನಾವು ಡೈಗ್ರಾಮ್ ಅನ್ನ ಹಾಕ್ಬಿಟ್ರೆ ಕಂಪ್ಲೀಟ್. ಸೊ ಇವಾಗ ಎಷ್ಟು ಸ್ಟೇಟ್ಸ್ ಬಂದು ನಮ್ಮ ಹತ್ರ, 3 ಸ್ಟೇಟ್ಸ್ ಬಂದು. ಸೊ 3 ಸ್ಟೇಟ್ಸ್ ಅನ್ನ ಹಾಕೊಳ್ಳಿ, ಎ, ಬಿ ಮತ್ತು ಸಿ. ಸೊ ನಮ್ದು ಇದರಲ್ಲಿ ಸ್ಟಾರ್ಟಿಂಗ್ ಸ್ಟೇಟ್ ಯಾವ್ದಿತ್ತು, ಎ ಇತ್ತು, ಬಿ ಏನಿತ್ತು ನಮ್ದು ಫೈನಲ್ ಸ್ಟೇಟ್ ಇತ್ತು. ಸೊ DFA ದಲ್ಲಿ ಕೂಡ ಅದೇ ಆಗುತ್ತೆ. ಎ ನಮ್ದೇನು ಸ್ಟಾರ್ಟಿಂಗ್ ಸ್ಟೇಟ್, ಬಿ ನಮ್ದು ಫೈನಲ್ ಸ್ಟೇಟ್. ಇಲ್ಲಿ ಯಾವುದು ಬಿ ಇನ್ಕ್ಲೂಡ್ ಆಗಿಲ್ಲ. ಇನ್ಕ್ಲೂಡ್ ಆಗಿದ್ರೆ ಅದು ಕೂಡ ಏನಾಗ್ತಿತ್ತು, ಫೈನಲ್ ಸ್ಟೇಟ್ ಆಗ್ತಿತ್ತು. ಬಟ್ ಎಲ್ಲಿಯೂ ಬಿ ಇನ್ಕ್ಲೂಡ್ ಆಗಿಲ್ಲ, ಇದರಲ್ಲಿ ಮಾತ್ರ ಬಿ ಇದೆ. ಹಾಗಾಗಿ ಇದು ನಮ್ದು ಫೈನಲ್ ಸ್ಟೇಟ್ ಆಯ್ತು. ಸೊ ಇವಾಗ ಏನ್ ಮಾಡೋಣ, ಸ್ಟೇಟ್ಸ್ ಅನ್ನ ಬರೆಯೋಣ, ಎ, ಬಿ ಮತ್ತು ಸಿ. ಎ ನಮ್ದು ಸ್ಟಾರ್ಟಿಂಗ್ ಸ್ಟೇಟ್, ಬಿ ನಮ್ದು ಫೈನಲ್ ಸ್ಟೇಟ್. ಇಷ್ಟು ಡಿನೋಟ್ ಮಾಡ್ಕೊಳ್ಳಿ ಫಸ್ಟ್. ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ, ಇವಾಗ ಚೆಕ್ ಮಾಡಿ, ಎ ಸ್ಟೇಟ್ ಇಂದ 0 ಇನ್ಪುಟ್ ಇಂದ ಎಲ್ಲಿ ಹೋಗ ಅಂತೈತಿ ಅಂತ ನೋಡಿ. ಎ ಸ್ಟೇಟ್ ಇಂದ 0 ಇನ್ಪುಟ್ ಇಂದ ಎಲ್ಲಿ ಹೋಗ ಅಂತೈತಿ, ಅದು ಬಿ ಹೋಗ ಅಂತೈತಿ, ರೈಟ್. ನೆಕ್ಸ್ಟ್ ಎ ಸ್ಟೇಟ್ ಇಂದ 1 ಇನ್ಪುಟ್ ಇಂದ ಎಲ್ಲಿ ಹೋಗ ಅಂತೈತಿ, ಎ ಸ್ಟೇಟ್ ಇಂದ 1 ಇನ್ಪುಟ್ ಇಂದ ಎಲ್ಲಿ ಹೋಗ ಅಂತೈತಿ, ಅದು ಸಿ ಹೋಗಿ ರೀಚ್ ಆಗ ಅಂತೈತಿ. ನೆಕ್ಸ್ಟ್ ಬಿ ಸ್ಟೇಟ್ ಅನ್ನ ತಗೊಳ್ಳಿ, ಬಿ 0 ಇನ್ಪುಟ್ ಇಂದ ಎಲ್ಲಿ ಹೋಗ ಅಂತೈತಿ, ಬಿ ಗೆ ಹೋಗ ಅಂತೈತಿ. ಸೊ ಹಾಗಾಗಿ ಏನಾಯ್ತು, ಇಲ್ಲಿ ಲೂಪ್ ಕ್ರಿಯೇಟ್ ಆಯ್ತು. ನೆಕ್ಸ್ಟ್ 1 ಎಲ್ಲಿ ಹೋಗ ಅಂತೈತಿ, 1 ಕೂಡ ಬಿ ಗೆ ಹೋಗ ಅಂತೈತಿ. ನೆಕ್ಸ್ಟ್ ಸ್ಟೇಟ್ ತಗೊಳ್ಳಿ, ಸಿ 0 ಇನ್ಪುಟ್ ಇಂದ ಎಲ್ಲಿ ಹೋಗ ಅಂತೈತಿ, ಸಿ ಗೆ ಹೋಗ ಅಂತೈತಿ. ಸೊ ಹಾಗಾಗಿ ಇಲ್ಲಿ ಕೂಡ ಏನಾಯ್ತು, ಲೂಪ್ ಕ್ರಿಯೇಟ್ ಆಯ್ತು. ಏನಾಯ್ತು, 0 ಮತ್ತೆ 1 ಅದರಲ್ಲೇ ಸ್ಟೋರ್ ಆಗ ಅಂತೈತಿ. ಸೊ ಈ ರೀತಿ ಏನ್ ಮಾಡ್ತೀವಿ ನಾವು, ಡೈಗ್ರಾಮ್ ಅನ್ನ ಹಾಕ್ತೇವೆ. ಸೊ ಈ ರೀತಿ NFA ಇಂದ DFA ಗೆ ಕನ್ವರ್ಟ್ ಮಾಡ್ತೇವೆ. ಸೊ ಫ್ರೆಂಡ್ಸ್, ಇವಾಗ ಏನ್ ಮಾಡೋಣ, ಥರ್ಡ್ ಕ್ವಶನ್ ಅನ್ನ ಡಿಸ್ಕಸ್ ಮಾಡೋಣ. ಏನಿದೆ ಕ್ವಶನ್, ಸೆಟ್ ಆಫ್ ಆಲ್ ಸ್ಟ್ರಿಂಗ್ಸ್ ಓವರ್ 0 1 ದಟ್ ಎಂಡ್ಸ್ ವಿತ್ 1. ಏನೈತಿ, ಎಂಡ್ಸ್ ವಿತ್ 1 ಅಂದ್ರೆ ಈ 0 ಮತ್ತು 1 ಎರಡು ಇನ್ಪುಟ್ಸ್ ಅನ್ನ ಕೊಟ್ಟಾರ, ಹಾಗೆ 2 ಸ್ಟೇಟ್ಸ್ ಅನ್ನ ಕೊಟ್ಟಾರ, ಎ ಮತ್ತು ಬಿ 2 ಸ್ಟೇಟ್ಸ್ ಇವೆ. ಸೊ ಎ ಅನ್ನೋದು ನಮ್ದು ಸ್ಟಾರ್ಟಿಂಗ್ ಸ್ಟೇಟ್ ಇದೆ, ಬಿ ಏನಿದೆ ನಮ್ದು ಫೈನಲ್ ಸ್ಟೇಟ್ ಇದೆ. ಸೊ ಇವಾಗ ನಮ್ದು ಫಸ್ಟ್ ಸ್ಟೆಪ್ ಏನು, ನಾವೇನ್ ಮಾಡ್ಬೇಕು, ಇವಾಗ NFA ಟ್ರಾನ್ಸಿಷನ್ ಟೇಬಲ್ ಅನ್ನ ಹಾಕ್ಬೇಕು. NFA ಟ್ರಾನ್ಸಿಷನ್ ಟೇಬಲ್ ಅನ್ನ ಹಾಕ್ಬೇಕು. ಸೊ ನಮ್ದು ಇನ್ಪುಟ್ಸ್ ಏನೇನದಾವು, 0 ಮತ್ತು 1 ಎರಡು ಇನ್ಪುಟ್ಸ್ ಅದಾವ. ಸೊ ಸ್ಟೇಟ್ ಯಾವ್ಯಾವ ಅದಾವು, ಎ ಮತ್ತ ಬಿ. ಎ ನಮ್ದು ಏನೈತಿ, ಸ್ಟಾರ್ಟಿಂಗ್ ಸ್ಟೇಟ್ ಐತಿ, ಬಿ ನಮ್ದು ಫೈನಲ್ ಸ್ಟೇಟ್ ಐತಿ. ಸೊ ಇವಾಗ ಚೆಕ್ ಮಾಡಿ, ಎ ಇನ್ಪುಟ್ ಇಂದ ಎ ಸ್ಟೇಟ್ ಇಂದ 0 ಇನ್ಪುಟ್ ಎಲ್ಲಿಗೆ ರೀಚ್ ಆಗತ್ತಿದ್ದು, ಏನು ಸ್ಟೇಟ್ ಒಳಗಡೆ ಹೋಗಿ ಸ್ಟೋರ್ ಆಗಂತೈತಿ ವ್ಯಾಲ್ಯೂ. ನೆಕ್ಸ್ಟ್ ಎ ಸ್ಟೇಟ್ ಇಂದ 1 ಇನ್ಪುಟ್ ಗೆ ಎಲ್ಲಿ ಹೋಗ ಅಂತೈತಿ, ಎ ಒಳಗಡೆನೆ ಹೋಗ ಅಂತೈತಿ, ಗೊತ್ತಾಯ್ತಾ. ನೆಕ್ಸ್ಟ್ ಬಿ ಸ್ಟೇಟ್ ಅನ್ನ ನೋಡಿ, ಬಿ ಸ್ಟೇಟ್ ಗೆ ಏನ್ ಮಾಡಿಲ್ಲ ಅವರು, 0 ಮತ್ತು 1 ಅನ್ನ ಏನ್ ಮಾಡಿಲ್ಲ, ಡಿನೋಟ್ ಮಾಡಿಲ್ಲ. ಯಾವ ಸ್ಟೇಟ್ ಗೆ ಹೋಗಿ ರೀಚ್ ಆಗ ಅಂತೈತಿ ಅಂತ ಏನ್ ಮಾಡಿಲ್ಲ ಅವರು, ಡಿನೋಟ್ ಮಾಡಿಲ್ಲ. ಸೊ ಹಾಗಾಗಿ ಏನ್ ಮಾಡ್ತೀವಿ, ನಲ್ ಅಂತ ಏನ್ ಮಾಡ್ತೀವಿ, ಅದನ್ನ ಕನ್ಸಿಡರ್ ಮಾಡ್ತೀವಿ. ಸೊ ನಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದೇನಾಯ್ತು, ನಮ್ದು NFA ಟ್ರಾನ್ಸಿಷನ್ ಟೇಬಲ್ ಕಂಪ್ಲೀಟ್ ಆಯ್ತು. ಸೊ ಇವಾಗ ಏನ್ ಮಾಡೋಣ, DFA ಟ್ರಾನ್ಸಿಷನ್ ಟೇಬಲ್ ಅನ್ನ ಹಾಕೋಣ. DFA ಟ್ರಾನ್ಸಿಷನ್ ಟೇಬಲ್ ಅನ್ನ ಹಾಕೋಣ. ಇಲ್ಲೇನದಾವು, 0 ಮತ್ತು 1 ಇನ್ಪುಟ್ ಅದಾವ. ಸೊ ನಾವೇನ್ ಮಾಡ್ಬೇಕು, DFA ದಲ್ಲಿ ಸೊ ಇಲ್ಲೇನ್ ಮಾಡಿದ ಒಂದ್ಬಿಟ್ಟೆ ನೋಡಿ, ಎ 0 ಇನ್ಪುಟ್ ಇಂದ ಎ ಹೋಗ ಅಂತೈತಿ. ನೆಕ್ಸ್ಟ್ ಎ 1 ಇಂದ ಎಲ್ಲಿ ಹೋಗ ಅಂತೈತಿ, ಅದು ಎ ಮತ್ತು ಬಿ ಎರಡೂ ಕಡೆ ರೀಚ್ ಆಗ ಅಂತೈತಿ. ಇಲ್ಲಿ ನೋಡಿ, ಲೂಪು 1 ಇಲ್ಲಿ ಐತಿ ಮತ್ತೆ ಇಲ್ಲಿ ಕೂಡ 1 ಐತಿ. ಸೊ ಹಾಗಾಗಿ ಏನಾಯ್ತು, ಇಲ್ಲಿ AB ಅಂತ ಆಯ್ತು, ರೈಟ್. ಸೊ ಇವಾಗ ನೋಡಿ, DFA ಇದೇನ್ ಬೇಕು, ಟ್ರಾನ್ಸಿಷನ್ ಟೇಬಲ್ ಅನ್ನ ಹಾಕ್ಬೇಕು. ಏನ್ ಮಾಡಿ, NFA ನ ಯೂಸ್ ಮಾಡಿ ಹಾಕ್ಬೇಕು. ಇವಾಗ ಫಸ್ಟ್ ಏನಿರುತ್ತೆ ನೋಡಿ, ಅದು ಆಸ್ ಇಟ್ ಈಸ್ ಅನ್ನ ಬರ್ಕೊಳ್ಬೇಕು. ಇಲ್ಲಿ ಎ ಮತ್ತು ಬಿ 2 ಸ್ಟೇಟ್ಸ್ ಇದಾವೆ. ಬಟ್ DFA ದಲ್ಲಿ ಬಂದಾಗ ಏನಾಗುತ್ತೆ, ಅದು ಒಂದೇ ಸ್ಟೇಟ್ ಆಗಿ ಕನ್ಸಿಡರ್ ಆಗುತ್ತೆ. ಸೊ ನಮ್ದು ಎ, ಇದು ಎ, ಇದೇನಾಯ್ತು, AB ಒಂದೇ ಸ್ಟೇಟ್ ಆಗಿ ಕನ್ಸಿಡರ್ ಆಯ್ತು. ನೆಕ್ಸ್ಟ್ ಇವಾಗ ಏನ್ ಮಾಡ್ಬೇಕು, ಎ ಅಂತ ಎಕ್ಸ್ಪಾಂಡ್ ಆಗಿದೆ. ಇವಾಗ ಏನ್ ಮಾಡ್ಬೇಕು, AB ಅನ್ನ ಎಕ್ಸ್ಪಾಂಡ್ ಮಾಡ್ಬೇಕು. ಸೊ AB ಅನ್ನ ಯಾವ ರೀತಿ ಎಕ್ಸ್ಪಾಂಡ್ ಮಾಡ್ತೀವಿ, AB ಅನ್ನ 2 ಚೆಕ್ ಮಾಡಿ. AB 0 ಇನ್ಪುಟ್ ಇಂದ ಎಲ್ಲಿಗೆ ಹೋಗ ಅಂತೈತಿ, ಎ ಹೋಗ ಅಂತೈತಿ ಮತ್ತು ನಲ್ ಐತಿ. ಸೊ ನಲ್ ಏನ್ ಮಾಡಲ್ಲ, ನಾವು ಹಿಡ್ಕೊಂಡು ನಲ್ ಏನಾಗೋದಿಲ್ಲ, ಕನ್ಸಿಡರ್ ಆಗೋದಿಲ್ಲ. ಸೊ ಹಾಗಾಗಿ ಎ ಮಾತ್ರ ಬರ್ಕೊಳ್ತೀವಿ. AB 1 ಇನ್ಪುಟ್ ಇಂದ ಎಲ್ಲಿಗೆ ಹೋಗ ಅಂತೈತಿ, AB ಮತ್ತೆ ನಲ್ ಅಂತ ಇದೆ. ಸೊ ಹಾಗಾಗಿ AB ಅಂತ ಬರ್ಕೊಂಡ್ವಿ, ರೈಟ್. ಇವಾಗ ಎ ಕೂಡ ಎಕ್ಸ್ಪಾಂಡ್ ಆಯ್ತು, AB ಕೂಡ ಎಕ್ಸ್ಪಾಂಡ್ ಆಯ್ತು. ಸೊ ನಮ್ದು ಏನಾಯ್ತು, ಇವಾಗ DFA ಕಂಪ್ಲೀಟ್ ಆಯ್ತು.
ಸೊ ಎರಡೇ ಸ್ಟೇಟ್ ಅದಾವು. ಸೊ ಹಾಗಾಗಿ ಎ ನಮ್ದು ಸ್ಟಾರ್ಟಿಂಗ್ ಸ್ಟೇಟ್ ಮತ್ತು ಎ ಬಿ ನಮ್ದು ಫೈನಲ್ ಸ್ಟೇಟ್. ಸೊ ಇವಾಗ ಏನ್ ಮಾಡೋಣ, ಡಯಾಗ್ರಾಮ್ ಅನ್ನ ಹಾಕೋಣ. ಸೊ ಇದು ಎ ಮತ್ತು ಇದು ಎ ಬಿ, ಎ ಇದು ಎ ಬಿ. ಸೊ ಫಸ್ಟ್ ಏನ್ ಮಾಡ್ತೀವಿ, ಸ್ಟಾರ್ಟಿಂಗ್ ಸ್ಟೇಟ್ ಮಾಡ್ತೀವಿ. ಇದು ಎ ಬಿ ಏನಾಯ್ತು ನಮ್ದು ಫೈನಲ್ ಸ್ಟೇಟ್. ಸೊ ಇಷ್ಟ ಏನ್ ಮಾಡ್ತೀವಿ ನಾವು ಫಸ್ಟ್ ಹಾಕ್ತೀವಿ. ನೆಕ್ಸ್ಟ್ ಇವಾಗ ಚೆಕ್ ಮಾಡಿ, ಎ ಸ್ಟೇಟ್ ಇಂದ 0 ಇನ್ಪುಟ್ ಇಂದ ಎಲ್ಲಿಗೆ ಹೋಗ ಅಂತಿತ್ತು, ಎ ಸ್ಟೇಟ್ ಇಂದ 0 ಇನ್ಪುಟ್ ಇಂದ ಎಲ್ಲಿಗೆ ಹೋಗ ಅಂತೈತಿ, ಎ ಅನ್ನೋದ್ರೊಳಗಡೆ ಸ್ಟೋರ್ ಆಗಂತೈತಿ. ಸೊ ಹಾಗಾಗಿ ಇಲ್ಲಿ ಏನಾಯ್ತು, ಲೂಪ್ ಕ್ರಿಯೇಟ್ ಆಯ್ತು. ನೆಕ್ಸ್ಟ್ ಎ ಸ್ಟೇಟ್ ಇಂದ 1 ಇನ್ಪುಟ್ ಗೆ ಎಲ್ಲಿಗೆ ರೀಚ್ ಆಗಂತಿತ್ತು, ಎ ಬಿ ಗೆ ರೀಚ್ ಆಗಂತೈತಿ 1 ಇನ್ಪುಟ್ ಗೆ. ನೆಕ್ಸ್ಟ್ ಏನಾಯ್ತು, ಎ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಸ್ಟೇಟ್ ಅನ್ನ ನೋಡ್ಕೊಳ್ಬೇಕು, ಎ ಬಿ. ಎ ಬಿ 0 ಇನ್ಪುಟ್ ಇಂದ ಎಲ್ಲಿಗೆ ಹೋಗ ಅಂತೈತಿ, ಎ ಬರ ಅಂತೈತಿ. ಎ ಬಿ ಸ್ಟೇಟು 0 ಇನ್ಪುಟ್ ಗೆ ಎ ಕಡೆ ಸ್ಟೋರ್ ಆಗಂತೈತಿ, ಈ ಅನ್ನೋ ಸ್ಟೇಟ್ ಒಳಗಡೆ ಸ್ಟೋರ್ ಆಗಂತೈತಿ. ನೆಕ್ಸ್ಟ್ ಎ ಬಿ 1 ಅನ್ನೋದು ಎಲ್ಲಿ ಹೋಗಂತೈತಿ, ಎ ಬಿ ಗೆ ಬರ ಅಂತೈತಿ. ಎ ಬಿ 1 ಇನ್ಪುಟ್ ಏನಾದ್ರೂ ಬಂತು ಅಂದ್ರೆ ಎ ಬಿ ಒಳಗಡೆ ಸ್ಟೋರ್ ಆಗಂತೈತಿ. ಸೊ ಹಾಗಾಗಿ ಇಲ್ಲಿ ಕೂಡ ಏನಾಯ್ತು, ಲೂಪ್ ಕ್ರಿಯೇಟ್ ಆಯ್ತು. ಸೊ ನಾವು ಈ ರೀತಿ ಏನ್ ಮಾಡ್ತೀವಿ, ಟ್ರಾನ್ಸಿಷನ್ ಟೇಬಲ್ ನ ಯೂಸ್ ಮಾಡಿ ಡಯಾಗ್ರಾಮ್ ಅನ್ನು ಹಾಕ್ತೀವಿ. ಸೊ ಫ್ರೆಂಡ್ಸ್, ಈ ರೀತಿ ನಾವು ಈಸಿಯಾಗಿ NFA ಇಂದ DFA ಗೆ ಕನ್ವರ್ಟ್ ಮಾಡ್ತೀವಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.